ಮಹಿಳೆಯರು ವೆಲ್ಕಮ್ ಬ್ಯಾಕ್. ಮಕ್ಕಳು ಪರೀಕ್ಷೆ ಮುಗಿತಾ ಇದ್ದಂತೆ ಬೇಸಿಗೆ ರಜೆ ಶುರುವಾಗುತ್ತೆ ಅಂತ ಹಾತುರಿತಾರೆ. ಶಾಲಾ ಮಕ್ಕಳಿಗೆ ಬೇಸಿಗೆ ರಜೆ ಅಂದ್ರೆ ಹರ್ಷ. ಅಜ್ಜಿ ತಾತನ್ ಮನೆಗೆ ಹೋಗ್ತಾರೆ. ಆದ್ರೆ ಈ ವರ್ಷ ವಿಪರೀತ ಬೇಸಿಗೆ, ಮನೆಯಿಂದ ಹೊರ ಬರೋಕ್ಕೂ ಹೆದರುವಂತಹ ಪರಿಸ್ಥಿತಿ ಇದೆ. ಈ ನಡುವೆ ಈ ಕ್ರಮ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿರುಬೇಸಿಗೆ ನಡುವೆ ಕೆಲವು ಖಾಸಗಿ ಶಾಲೆಗಳು ತರಗತಿ ಶುರು ಮಾಡಿವೆ. ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮುನ್ನವೇ ಶಾಲೆಗಳನ್ನು ಆರಂಭ ಮಾಡಿದ್ದು ಮಕ್ಕಳಿಗೆ ಬೇಸಿಗೆ ರಜೆ ನೀಡದೆ ತರಗತಿ ಶುರು ಮಾಡಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಶೈಕ್ಷಣಿಕ ವರ್ಷ 2024-25ನೇ ಸಾಲಿನ ತರಗತಿಗಳು ಮೇ 29ರಿಂದ ಪುನರ್ ಆರಂಭ ಆಗಬೇಕು. ಆದರೆ ಈ ಬೇಸಿಗೆ ನಡುವೆ ಕೆಲವು ಖಾಸಗಿ ಶಾಲೆಗಳು ಈಗಾಗಲೇ ಆರಂಭಗೊಂಡಿವೆ. ಮಕ್ಕಳಿಗೆ ಬೇಸಿಗೆ ರಜೆ ನೀಡದೆ ಶೈಕ್ಷಣಿಕ ವರ್ಷದ ತರಗತಿಗಳನ್ನು ಆರಂಭ ಮಾಡಲಾಗಿದೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸುಡು ಬಿಸಿಲಿನಲ್ಲಿ ಪಾಠ ಕೇಳುವುದು ಕಷ್ಟಕರ. ಹೀಗಾಗಿ ಬೇಸಿಗೆ ರಜೆ ನೀಡದೆ ತರಗತಿ ಶುರು ಮಾಡಿರುವ ಕಾರಣಕ್ಕೆ ಕಳುಹಿಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಂತ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಿವೆ. ಬೇಸಿಗೆ ರಜೆ ಆ ಮಕ್ಕಳ ಹಕ್ಕು. ಕೆಲವು ಕಾರ್ಪೊರೇಟ್ ಶಾಲೆಗಳು ಬೆಂಗಳೂರಲ್ಲಿ ಫೀಸ್ಗಳನ್ನು ವಸೂಲು ಮಾಡೋದಕ್ಕೆ ಟಿಸಿಗಳನ್ನ ತಗೊಂಡು ಬೇರೆ ಕಡೆ ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಏಪ್ರಿಲ್ ಮಧ್ಯಭಾಗದಿಂದನೇ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಇಷ್ಟು ಬಿಸಿಲಿನ ತಾಪಮಾನದಲ್ಲಿ ಮಕ್ಕಳನ್ನ ಜತನದಿಂದ ಕಾಪಾಡ್ಕೋಬೇಕಾಗಿದ್ದು ಪೋಷಕರ ಜವಾಬ್ದಾರಿ. ಒಂದು ವೇಳೆ ಕ್ರಮ ತಗೊಳ್ಳದೇ ಇದ್ರೆ ನಾವು ಬಿಇಒಗಳು ಮತ್ತು ಡಿಡಿಪಿಗಳ ವಿರುದ್ಧ ನೇರವಾಗಿ ಕಮಿಷನರ್ಗೆ ದೂರನ್ನು ಕೊಡ್ತೀವಿ. ಪೋಷಕರ ದೂರು ಆಧರಿಸಿ ಮಕ್ಕಳ ಹಕ್ಕುಗಳ ಆಯೋಗ ಶಿಕ್ಷಣ ಇಲಾಖೆಗೆ ಚಾಟಿ ಬೀಸಿದೆ. ಮಕ್ಕಳ ಬೇಸಿಗೆ ರಜೆ ಕಡಿಮೆ ಮಾಡಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಕುಂಠಿತವಾಗಲು ಕಾರಣವಾಗ್ತಾ ಇರೋ ಶಾಲೆಗಳ ವಿರುದ್ಧ ಕ್ರಮ ವಹಿಸುವಂತೆ ಹಾಗೂ ಈ ಬಗ್ಗೆ ಸೂಕ್ತ ನಿರ್ದೇಶನ ನೀಡುವಂತೆ ಪತ್ರ ಬರೆಯಲಾಗಿದೆ. ಅವರ ರಜವನ್ನು ಎಂಜಾಯ್ ಮಾಡಲಿಕ್ಕೆ ಬಿಡದೇನೆ, ಇಲ್ಲ ಅಡ್ಮಿಷನ್ ದೃಷ್ಟಿ ಅಂತನೋ ಅಥವಾ ಬೇರೆ ಎಲ್ಲರೂ ಹೋಗ್ಬಿಡ್ತಾರೆ ಅಂತನೋ ಏನೋ ಕಾರಣ ಗೊತ್ತಿಲ್ಲ, ಮಕ್ಕಳಿಗೆ ಓದಲಿಕ್ಕೆ ಸಮಯ ಇದೆ. ಅವ್ರದ್ದು ರಜೆ ಏನಿದೆ, ದಸರಾ ರಜಾ, ಬೇಸಿಗೆ ರಜೆಗಳು, ಆ ರಜವನ್ನು ಮಕ್ಕಳು ಅನುಭವಿಸ್ಬೇಕು. ಅವ್ರು ಒಂದು ತಿಂಗಳು ರಜಾವನ್ನು ಅನುಭವಿಸಿದ್ರೆ ವರ್ಷಾದ್ಯಂತ ಚೆನ್ನಾಗಿ ಓದಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಈ ವರ್ಷ ಬೇಸಿಗೆಯ ಧಗೆ ಹೆಚ್ಚಾಗಿದೆ. ಅತಿಯಾದ ತಾಪಮಾನದಿಂದ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ. ಈ ನಡುವೆ ಖಾಸಗಿ ಶಾಲೆಗಳು ಬೇಸಿಗೆ ರಜೆಯಲ್ಲಿಯೂ ತರಗತಿಗೆ ಹಾಜರಾಗುವಂತೆ ಒತ್ತಡ ಹಾಕ್ತಾ ಇರೋದು ಸಂಕಷ್ಟಕ್ಕೆ ಎಡೆಮಾಡಿಕೊಟ್ಟಿದೆ. ಹಂಸ ಶ್ಯಾಮಲ, ನ್ಯೂಸ್ 18. ಬಾಬಾ ರಾಮದೇವ್ರ ಪ್ರಾಡಕ್ಟ್ ಮೇಲೆ ಬಹಳ ಆರೋಪ ಕೇಳಿಬಂದಿದೆ. ಜಾಹೀರಾತಿನಲ್ಲಿ ಸುಳ್ಳು ಪ್ರಚಾರ ಮಾಡಲಾಗ್ತಾ ಇದೆ ಅಂತ ಇದೀಗ ಪತಂಜಲಿ ಪ್ರಾಡಕ್ಟ್ಗಳನ್ನು ಅಮಾನತು ಮಾಡಲಾಗಿದೆ. ಈ ಹಿನ್ನೆಲೆ ಇದರಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಇಲ್ಲೂ ಈ ಪ್ರಾಡಕ್ಟ್ಗಳ ಮೇಲೆ ಕಣ್ಣಿಟ್ಟಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬ್ಯಾನ್ ಆಗುತ್ತಾ ಪತಂಜಲಿ ಪ್ರಾಡಕ್ಟ್? 14 ಪ್ರಾಡಕ್ಟ್ಗಳ ಗುಣಮಟ್ಟ ಪರೀಕ್ಷೆಗೆ ತಯಾರಿ. ಹೌದು, ಬಾಬಾ ರಾಮದೇವ್ರ ಪತಂಜಲಿ ಎಲ್ಲೆಡೆ ಭಾರಿ ಸದ್ದು ಮಾಡಿತ್ತು. ಬಿಸ್ಕೆಟ್, ಬ್ಯೂಟಿ ಪ್ರಾಡಕ್ಟ್, ತಿನಿಸುಗಳು ಸೇರಿದಂತೆ ಎಲ್ಲಾ ಬಗೆಯ ಪ್ರಾಡಕ್ಟ್ಗಳನ್ನ ಪತಂಜಲಿ ಪರಿಚಯಿಸಿತ್ತು. ಆದರೆ ಆಯುರ್ವೇದ ಅಂತ ಹೇಳಿಕೊಂಡು ತಮ್ಮ ಪ್ರಾಡಕ್ಟ್ಗಳ ಜಾಹೀರಾತಿಗಾಗಿ ಜನರ ದಾರಿ ತಪ್ಪಿಸುತ್ತಿದೆ ಎಂದು ಆರೋಪ ಕೇಳಿಬಂದಿತ್ತು. ಈ ವಿಚಾರ ಸಂಬಂಧ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಬಾಬಾ ರಾಮದೇವ್ಗೆ ಎಚ್ಚರಿಕೆ ನೀಡಿತ್ತು. ಈ ಬೆನ್ನಲ್ಲೇ ಇದೀಗ ಮತ್ತೆ ಪತಂಜಲಿಯ 14 ಪ್ರಾಡಕ್ಟ್ಗಳನ್ನ ಉತ್ತರಾಖಂಡ್ನಲ್ಲಿ ಅಮಾನತು ಮಾಡಲಾಗಿದೆ. ಈ ಹಿನ್ನೆಲೆ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಎಚ್ಚೆತ್ತಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಬೆಂಗಳೂರು ಸೇರಿದಂತೆ ಬೇರೆ ಕಡೆ ಸಿಗುವಂತಹ ಅಮಾನತುಗೊಂಡಿರುವ 14 ಪ್ರಾಡಕ್ಟ್ಗಳ ಗುಣಮಟ್ಟ ಪರೀಕ್ಷೆಗೆ ಕಳುಹಿಸಲು ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಆಯುಷ್ ಇಲಾಖೆಯಿಂದ 14 ಪ್ರಾಡಕ್ಟ್ಗಳನ್ನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಇದರ ವರದಿ 15 ದಿನದಲ್ಲಿ ಬರಲಿದ್ದು ಇವುಗಳ ಗುಣಮಟ್ಟ ಟೆಸ್ಟ್ನಲ್ಲಿ ಫೇಲ್ ಆದರೆ ಇವುಗಳನ್ನ ಬ್ಯಾನ್ ಮಾಡಲು ಸಿದ್ಧತೆ ಮಾಡಲಾಗ್ತಿದೆ. ಪತಂಜಲಿ ಫಾರ್ಮಾಸ್ಯೂಟಿಕಲ್ ಇದೆ ಏನಿದೆ, ಉತ್ತರಾಖಂಡ್ ರಾಜ್ಯದಲ್ಲಿ ಲೈಸೆನ್ಸ್ ತಗೊಂಡಿರುವಂತಹ ಸಂಸ್ಥೆ. ಅಲ್ಲಿ ಉತ್ತರಾಖಂಡ ರಾಜ್ಯದ ಲೈಸೆನ್ಸಿಂಗ್ ಅಥಾರಿಟಿ 14 ಪ್ರಾಡಕ್ಟ್ಗಳನ್ನ ಸಸ್ಪೆನ್ಷನ್ ಮಾಡಿದ್ದಾರೆ, ಪ್ರೊಡಕ್ಷನ್ ಮಾಡದೇ ಇರೋ ಹಾಗೆ. ಆ ಕಾರಣಕ್ಕೆ ನಮ್ಮ ಮಾನ್ಯ ಸಚಿವರು ಗುಣಮಟ್ಟ ಪರೀಕ್ಷೆ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಅದರಂತೆ ಈ ಔಷಧಿಗಳನ್ನ ಸ್ಯಾಂಪಲ್ ಡ್ರಾ ಮಾಡಿ ನಾವು ಟೆಸ್ಟಿಗೆ ಕಳಿಸ್ತೀವಿ. ಗುಣಮಟ್ಟದಲ್ಲಿ ಏನಾದರೂ ಫೇಲ್ ಆದರೆ ಅವ್ರ ಮೇಲೆ ಕ್ರಮ.
ಸ್ವಾಸಾರಿ ಗೋಲ್ಡ್, ಸ್ವಾಸಾರಿ ವಟಿ, ಬ್ರಾಮ್ಕಾಮ್, ಸ್ವಾಸಾರಿ ಪ್ರವಾಯಿ, ಸ್ವಾಸಾರಿ ಅವಲಯ, ಮುಕ್ತಾವಟಿ, ಲಿಪಿಡಮ್, ಬಿಪಿಗ್ರಿಡ್, ಮಧುಗ್ರಿಡ್, ಮಧುನಾಶಿನಿ ವಟಿ, ಲಿವಾಮೃತ ಅಡ್ವಾನ್ಸ್, ಲಿವೋಗ್ರಿಡ್, ಪತಂಜಲಿ ದೃಷ್ಟಿ ಐ ಡ್ರಾಪ್, ಐಗ್ರೇಟ್ ಗೋಲ್ಡ್. ಒಟ್ನಲ್ಲಿ ಆರೋಗ್ಯ ಇಲಾಖೆ ಇದೀಗ ಎಚ್ಚೆತ್ತಿದ್ದು ಪತಂಜಲಿ ಪ್ರಾಡಕ್ಟ್ ಬಳಕೆದಾರರ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಮುಂದಾಗಿದೆ. ಜನರು ಕೂಡ ಈ ಬಗ್ಗೆ ಗಮನ ಹರಿಸಬೇಕಿದೆ. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.